ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಸ್ಟ್ 10 ದಿನಗಳಲ್ಲಿ 4ನೇ ಬಾರಿಗೆ ತೈಲ ಬೆಲೆ ಏರಿಕೆಯಾಗಿದೆ. ಮೇ 15ರಂದು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ₹3 ಏರಿಕೆ ಮಾಡಲಾಗಿತ್ತು. ಪೆಟ್ರೋಲ್ ಬೆಲೆ ₹3.21 ಏರಿಕೆಯಾಗಿತ್ತು. ಡೀಸೆಲ್ ಬೆಲೆ ₹3.11 ಏರಿಕೆಯಾಗಿತ್ತು. ಅದಾದ ನಂತರ ಮೇ 19ರಂದು ಪೆಟ್ರೋಲ್ ಬೆಲೆ 87 ಪೈಸೆ ಏರಿಕೆಯಾಗಿದ್ರೆ ಡೀಸೆಲ್ ಬೆಲೆ 91 ಪೈಸೆ ಏರಿಕೆಯಾಗಿತ್ತು. ಮತ್ತೆ ಮೇ 23ರಂದು ಅಂದ್ರೆ ಕಳೆದ 2 ದಿನಗಳ ಹಿಂದೆ ಪೆಟ್ರೋಲ್ ಬೆಲೆಯನ್ನ 87 ಪೈಸೆ ಏರಿಕೆ ಮಾಡಿದ್ರೆ ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಹೆಚ್ಚಳವಾಗಿತ್ತು. ಇದೀಗ ಇವತ್ತು ಮತ್ತೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆ ₹2.61 ಏರಿಕೆಯಾಗಿದ್ರೆ ಡೀಸೆಲ್ ಬೆಲೆ ₹2.71 ಏರಿಕೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಜನಸಾಮಾನ್ಯರು ಪ್ರತಿದಿನ ಬೆಳಗ್ಗೆದ್ರೆ ಎಲ್ಲಪ್ಪ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಮತ್ತೆ ಜಾಸ್ತಿ ಆಗುತ್ತೆ ಎನ್ನುವಂತಹ ಆತಂಕದಲ್ಲಿ ಬದುಕೋ ಹಾಗಾಗ್ಬಿಟ್ಟಿದೆ. ಯಾಕಂದ್ರೆ 10 ದಿನಗಳಲ್ಲಿ 4ನೇ ಬಾರಿಗೆ ಬೆಲೆ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ ಅಲ್ವಾ ಚಂದ್ರಶೇಖರ್, ತೈಲ ಬೆಲೆ ಏರಿಕೆಯಿಂದ? ಹೌದು ಪ್ರತೀಕ್ಷಾ, ಮುಖ್ಯವಾಗಿ ಈಗ 10 ದಿನದಲ್ಲೇ ಸತತ 4ನೇ ಬಾರಿಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದೆ. ಮುಖ್ಯವಾಗಿ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿವೆ. ಇವತ್ತು ಬೆಳಿಗ್ಗೆ ಕೂಡ ಪೆಟ್ರೋಲ್ ಬೆಲೆಯನ್ನು ಪ್ರತಿ ಲೀಟರ್ಗೆ ₹2.61 ಮತ್ತು ಡೀಸೆಲ್ ಬೆಲೆಯನ್ನು ಕೂಡ ₹2.61 ಏರಿಕೆಯನ್ನ ಮಾಡಿವೆ. ಇದರಿಂದಾಗಿ ಈಗ ಸತತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ನಮ್ಮ ದೇಶದಲ್ಲಿ ಏರಿಕೆಯಾದಂತಾಗಿದೆ. ಮುಖ್ಯವಾಗಿ ಮಧ್ಯಪ್ರಾಚ್ಯದ ಯುದ್ಧ ಮತ್ತು ಬಿಕ್ಕಟ್ಟಿನ ಕಾರಣದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಯುದ್ಧಕ್ಕಿಂತ ಮುಂಚಿತವಾಗಿ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $65 ಇತ್ತು. ಈಗ ಅದು $100ಗೆ ತಲುಪಿದೆ. ಇದರಿಂದಾಗಿನೇ ನಮ್ಮ ದೇಶದಲ್ಲಿ ತೈಲ ಕಂಪನಿಗಳು ಕೂಡ ಕಚ್ಚಾ ತೈಲವನ್ನ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಖರೀದಿ ಮಾಡಲಿಕ್ಕೆ ಭಾರಿ ಹಣವನ್ನ ವೆಚ್ಚ ಮಾಡಬೇಕಾಗಿದೆ. ಇದರಿಂದಾಗಿ ತೈಲ ಕಂಪನಿಗಳು ನಷ್ಟಕ್ಕೆ ಸಿಲುಕಾಕೊಂಡಿವೆ. ಹೀಗಾಗಿ ದೇಶದಲ್ಲಿ ಈಗ ಹಂತವಾಗಿಯೇ ಕಚ್ಚಾ ತೈಲದ ಬೆಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಏರಿಕೆಯಿಂದಾಗಿನೇ ದೇಶದ ಜನಸಾಮಾನ್ಯರಿಗೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಮುಖ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡೋದ್ರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪೆಟ್ರೋಲ್ ಡೀಸೆಲ್ ಅನ್ನ ಖರೀದಿ ಮಾಡುವಂತವರು ಕೂಡ ಹೆಚ್ಚಿನ ಹಣವನ್ನ ವೆಚ್ಚ ಮಾಡಬೇಕಾಗುತ್ತೆ ಮತ್ತು ಅವರಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಆರ್ಥಿಕ ಹೊರೆ ಆಗ್ತಾ ಇದೆ. ಜೊತೆಗೆ ಸರಕು ಸಾಗಣೆ ವೆಚ್ಚ ಕೂಡ ಏರಿಕೆ ಆಗುತ್ತೆ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ ಮತ್ತು ದೇಶದಲ್ಲಿ ಬೆಲೆ ಏರಿಕೆ ಮತ್ತು ಹಣದುಬ್ಬರ ಉಂಟಾಗುತ್ತೆ. ಇದರಿಂದಾಗಿ ದೇಶದ ಆರ್ಥಿಕತೆಗೂ ಕೂಡ ಹೊಡೆತ ಬೀಳುತ್ತೆ ಮತ್ತು ಜನಸಾಮಾನ್ಯರಿಗೂ ಕೂಡ ಹೊಡೆತ ಬೀಳುತ್ತೆ. ಜನಸಾಮಾನ್ಯರ ಜೇಬಿಗೆ ಇದು ಭಾರಿ ಹೊರೆ ಆಗುತ್ತೆ ಮತ್ತು ಮಧ್ಯಮ ವರ್ಗಕ್ಕೂ ಕೂಡ ಇದು ಭಾರಿ ಹೊರೆ ಆಗುವಂತಹ ವಿಚಾರ. ಆದ್ರೆ ಈಗ ತೈಲ ಕಂಪನಿಗಳು ನಮಗೆ ಬೆಲೆ ಏರಿಕೆಯನ್ನ ಮಾಡದೇ ಇದ್ರೆ ಬೇರೆ ದಾರಿ ಇಲ್ಲ ಮತ್ತು ತೈಲ ಕಂಪನಿಗಳು ನಷ್ಟಕ್ಕೆ ಸಿಲುಕಿಕೊಳ್ಬೇಕಾಗುತ್ತೆ ಅಂತ ವಾದವನ್ನ ಮಂಡಿಸ್ತವೆ. ಮತ್ತು ಕೇಂದ್ರದ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಈ ಕಚ್ಚಾ ತೈಲದ ಬೆಲೆ $100, $115 ಕೂಡ ಏರಿಕೆ ಆಗಿದ್ರಿಂದಾಗಿ ತೈಲ ಕಂಪನಿಗಳು ಪ್ರತಿನಿತ್ಯ ₹1,000 ಕೋಟಿ ನಷ್ಟವನ್ನು ಅನುಭವಿಸ್ತವೆ. 3 ತಿಂಗಳಲ್ಲೇ ₹1,00,000 ಕೋಟಿ ನಷ್ಟಕ್ಕೆ ತುತ್ತಾಗಿವೆ. ಒಟ್ಟಾರೆ $1.98 ಲಕ್ಷ ಕೋಟಿ ನಷ್ಟದಲ್ಲಿವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ತೈಲ ಕಂಪನಿಗಳ ನಷ್ಟದ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ಹಂತವಾಗಿಯೇ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಈಗ ಮುಖ್ಯವಾಗಿ ಇಷ್ಟೊಂದು ಏರಿಕೆಯನ್ನ ಮಾಡಿದ್ರು ಕೂಡ ತೈಲ ಕಂಪನಿಗಳ ನಷ್ಟ ಏನು ಕಮ್ಮಿ ಆಗುತ್ತಾ ಅಂತಂದ್ರೆ ಈಗ ಸಂಪೂರ್ಣವಾಗಿ ಕಮ್ಮಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೇಂದ್ರ ಸರ್ಕಾರ ಹೇಳುತ್ತೆ. ಆದ್ರೆ ಈ ಹಿಂದೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿದಿದ್ದಾಗಲೂ ಕೂಡ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಕಡಿಮೆ ಮಾಡಿರ್ಲಿಲ್ಲ. ಆಗ ತೈಲ ಕಂಪನಿಗಳು ಲಾಭವನ್ನ ಮಾಡ್ಕೊಂಡಿದ್ವು. ಈಗ ನಷ್ಟವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರನೇ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಈಗ 4ನೇ ಬಾರಿಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಒಂದೇ ಬಾರಿಗೆ ₹10 ಅಥವಾ ₹15 ಬೆಲೆಯನ್ನ ಏರಿಕೆ ಮಾಡಬಹುದಾಯ್ತು. ಆದ್ರೆ ಆ ರೀತಿಯಾಗಿ ಏರಿಕೆ ಮಾಡಿದ್ರೆ ಜನಸಾಮಾನ್ಯರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಈಗ ಈ ರೀತಿಯಾಗಿ ₹1, ₹3, ₹1, ₹2.61 ಹೀಗೆ ಹಂತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪ್ರತೀಕ್ಷಾ, ಚಂದ್ರಮೋಹನ್, ಈಗ ಜನಸಾಮಾನ್ಯರಿಗಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಮತ್ತೆ ತೈಲ ಬೆಲೆ ಏರಿಕೆ ಆಗುತ್ತಾ ದೇಶದಲ್ಲಿ ಅಂತ. ಹಾಗಾಗಿ ಮತ್ತೆ ಏನಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆಯಾ? ಪ್ರತೀಕ್ಷಾ, ಖಂಡಿತವಾಗ್ಲೂ ಕೂಡ ಈಗ ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳು ಈಗ ಹಂತವಾಗಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡ್ತಾ ಇರೋದನ್ನ ನೋಡಿದ್ರೆ ಇನ್ನ ಮತ್ತೆ ಕೂಡ ಈ ವಾರದಲ್ಲೂ ಕೂಡ ಈಗ ಮತ್ತೊಂದು ಸುತ್ತಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿದ್ರು ಕೂಡ ಯಾವುದೇ ಅಚ್ಚರಿ ಇರೋದಿಲ್ಲ. ಈಗಾಗಲೇ 4 ಬಾರಿ ಆಗಿದೆ. ಈಗ 5ನೇ ಬಾರಿಗೂ ಕೂಡ ಈ ವಾರದಲ್ಲಿ ಮತ್ತೊಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಬಹುದು. ಮುಖ್ಯವಾಗಿ ಈಗ ದೇಶಕ್ಕೆ ಈ ಒಂದು ಎನರ್ಜಿ ಸೆಕ್ಯೂರಿಟಿನೇ ಚಾಲೆಂಜ್ ಆಗಿದೆ. ಈಗ ಮುಖ್ಯವಾಗಿ ಮಧ್ಯಪ್ರಾಚ್ಯದಿಂದ ಅಂದ್ರೆ ವರ್ಮೋಜ್ ಜಲಸಂಧಿಯ ಮೂಲಕ ಕಚ್ಚಾ ತೈಲ ಸುಗಮವಾಗಿ ಸಾಗಾಟ ಆಗ್ತಾ ಇಲ್ಲ. ಆದ್ರೂ ಕೂಡ ದೇಶ
ರಷ್ಯಾ ದೇಶ, ಅಮೆರಿಕ, ವೆನಿಜುವೆಲಾ ಮತ್ತು ಬೇರೆ ಬೇರೆ ದೇಶಗಳಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಅಂದ್ರೆ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಡೈವರ್ಸಿಫೈ ಅನ್ನು ಕೂಡ ಮಾಡಲಾಗಿದೆ. ಈಗ ನಿನ್ನೆ ಕೂಡ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಅವರು ಕೂಡ ದೆಹಲಿನಲ್ಲಿ ನಮ್ಮ ದೇಶದ ವಿದೇಶಾಂಗ ಸಚಿವ ಜಯಶಂಕರ್ ಅವರಿಗೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಕೂಡ ಜಯಶಂಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಫಸ್ಟ್ ಅನ್ನೋದನ್ನ ಪ್ರತಿಪಾದಿಸ್ತಾರೆ. ಅದೇ ರೀತಿಯಲ್ಲಿ ಭಾರತವು ಕೂಡ ಇಂಡಿಯಾ ಫಸ್ಟ್ ಅನ್ನೋದನ್ನೇ ಪ್ರತಿಪಾದಿಸುತ್ತೆ. ಭಾರತ ಅಂದ್ರೆ ಎಲ್ಲಿ ಭಾರತಕ್ಕೆ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಗುತ್ತೋ ಅದನ್ನ ನಾವು ಖರೀದಿಯನ್ನ ಮಾಡ್ತೇವೆ. ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ. ಅಮೆರಿಕಕ್ಕೆ ಅಮೆರಿಕವೇ ಫಸ್ಟ್ ಆಗೋದಾದ್ರೆ ಭಾರತವೇ ಫಸ್ಟ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಕಚ್ಚಾ ತೈಲ ಯಾರು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಕಡಿಮೆ ಬೆಲೆಗೆ ಕೊಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಜನಸಾಮಾನ್ಯರಿಗೆ ಕಡಿಮೆ ಬೆಲೆಗೆ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗುವಂತ ನಿಟ್ಟಿನಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗ ವೆನಿಜುವೆಲಾ ದೇಶ ಕೂಡ ಭಾರತಕ್ಕೆ ಕಚ್ಚಾ ತೈಲವನ್ನ ಪೂರೈಕೆಯನ್ನ ಮಾಡ್ತಾ ಇದೆ ಮತ್ತು ಕಚ್ಚಾ ತೈಲ ಪೂರೈಕೆಯಲ್ಲಿ ಈಗ ವೆನಿಜುವೆಲಾ ಪೂರೈಕೆಯಲ್ಲಿ ಭಾರತಕ್ಕೆ ಮಾಡ್ತಾ ಇರೋದ್ರಲ್ಲಿ 3ನೇ ದೊಡ್ಡ ದೇಶವಾಗಿ ಕೂಡ ಹೊರಹೊಮ್ಮಿದೆ. ಹಿಂದೆ ಸೌದಿ ಅರೇಬಿಯಾದಿಂದ ಹೆಚ್ಚಿನ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಆದ್ರೆ ಈಗ ಹೊರ್ಮುಜ್ ಜಲಸಂಧಿ ಬಂದ್ ಆಗಿರೋ ಕಾರಣದಿಂದಾಗಿ ಈಗ ಸೌದಿ ಅರೇಬಿಯಾದಿಂದ ಹೆಚ್ಚಿನ ಕಚ್ಚಾ ತೈಲ ಆಮದಾಗ್ತಾ ಇಲ್ಲ ಅಥವಾ ಗಲ್ಫ್ ರಾಷ್ಟ್ರಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದಾಗ್ತಾ ಇಲ್ಲ. ಈಗ ರಷ್ಯಾ ದೇಶ, ವೆನಿಜುವೆಲಾ, ಅಮೆರಿಕ ಈ ರೀತಿಯಂತಹ ದೇಶಗಳಿಂದ ಭಾರತ ಈಗ ಹೆಚ್ಚಿನ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಾ ಇದೆ. ರಷ್ಯಾ ಮತ್ತು ವೆನಿಜುವೆಲಾ ಇವೆರಡೂ ದೇಶಗಳು ಕೂಡ ಈಗ ಕಡಿಮೆ ಬೆಲೆಗೆನೆ ಕಚ್ಚಾ ತೈಲವನ್ನು ಭಾರತಕ್ಕೆ ಪೂರೈಕೆ ಮಾಡ್ತಾ ಇವೆ. ಈ ಮೂಲಕವಾಗಿ ಭಾರತದ ಜನಸಾಮಾನ್ಯರ, ಭಾರತದ ಗ್ರಾಹಕರ ಹಿತಾಸಕ್ತಿ ಕಾಪಾಡುವಂತ ನಿಟ್ಟಿನಲ್ಲೂ ಕೂಡ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಅನ್ನೋ ಒಂದು ಮಾತನ್ನ ಜಯಶಂಕರ್ ಅವರು ಕೂಡ ನಿನ್ನೆ ಹೇಳಿದ್ದಾರೆ. ಈಗ ಈ ಭಾರತಕ್ಕೆ ಎಲ್ಲೆಲ್ಲಿ ಕಡಿಮೆ ಬೆಲೆಗೆ ಕಚ್ಚಾ ತೈಲ ಸಿಗುತ್ತೋ ಅಂತ ದೇಶಗಳಿಂದಲೇ ಈಗ ಕಚ್ಚಾ ತೈಲವನ್ನು ಕೂಡ ಖರೀದಿ ಮಾಡಲಾಗ್ತದೆ. ಆದ್ರೂ ಕೂಡ ಈಗ ದೇಶದ ತೈಲ ಕಂಪನಿಗಳ ಆಗ್ತಾ ಇರ್ತಕ್ಕಂಥ ನಷ್ಟವನ್ನು ಕಡಿಮೆ ಮಾಡುವಂತ ದೃಷ್ಟಿಯಿಂದ ಈಗ ಕೇಂದ್ರ ಸರ್ಕಾರ ಕೂಡ ಈಗ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ ಮತ್ತು ತೈಲ ಕಂಪನಿಗಳು ಕೂಡ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏರಿಕೆಯನ್ನ ಮಾಡ್ತವೆ. ಈ ಕಾರಣಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜನಸಾಮಾನ್ಯರು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನೇ ಕಡಿಮೆ ಮಾಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಬಳಕೆ ಮಾಡೋದನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಾರ್ ಪೂಲಿಂಗ್ ಅನ್ನ ಮಾಡ್ಕೊಂಡೇ ಕಚೇರಿಗಳಿಗೆ ಹೋಗೋದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಬೇಕು. ಕೊರೋನಾ ಕಾಲದಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನ ಅನುಸರಿಸಲಾಗ್ತಾ ಇತ್ತು ಅದೇ ರೀತಿಯಾದಂತಹ ನಿಯಮಗಳನ್ನ ಈಗ ಅನುಸರಿಸಬೇಕು ಅನ್ನೋ ಒಂದು ಕರೆ ಕೂಡ ಕೊಟ್ಟಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.